ಇತ್ತೀಚಿನ ಕಾಲದಲ್ಲಿ ಸೈಬರ್ ಕ್ರೈಮ್ ದಿನ ದಿನ ಹೆಚ್ಚಾಗ್ತಿದೆ. ದಯವಿಟ್ಟು ಇಂಟರ್ನೆಟ್ಟಲ್ಲಿ ಇದ್ದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಗ ಯಾವುದೇ ಅನ್ನೋನ್ ವ್ಯಕ್ತಿ ಮೇಲೆ ನಂಬಿಕೆ ಇಡಬಾರ್ದು. ಯಾವುದೇ ಸ್ಕೀಮ್ ಆಗಲಿ, ಜಾಬ್ ಆಗಲಿ, ಮ್ಯಾಟ್ರಿಮೋನಿಯಲ್ ಆಫರ್ ಆಗಲಿ ಬ್ಲೈಂಡ್ ಆಗಿ ಅದಕ್ಕೆ ಟ್ರಸ್ಟ್ ಮಾಡಬೇಡಿ. ಆ ಸ್ಕೀಮ್ ಯಾರು ಪ್ರಮೋಟ್ ಮಾಡ್ತಾಯಿದ್ರೆ ಅವರಿಗೆ ಭೇಟಿ ಮಾಡಿ ವೆರಿಫೈ ಮಾಡಿ ಆದಮೇಲೆ ಮಾತ್ರ ಅದರ ಮೇಲೆ ನೀವು ಯಾವುದೇ ನಿವೇಶನ ವಗैरह ಮಾಡಬಹುದು. ಡಿಜಿಟಲ್ ಅರೆಸ್ಟ್ ಆ ಥರ ಯಾವುದೇ ಟರ್ಮಿನಾಲಜಿನೇ ಲಾನಲ್ಲಿ ಇಲ್ಲ. ಯಾರು ನಿಮಗೆ ಬೆದರಿಕೆ ಮಾಡ್ತಾಯಿದ್ರೆ, ನಾವು ಈ ಪೊಲೀಸ್ ಮಾತಾಡ್ತಾ ಇದ್ದೀವಿ, ಆ ಪೊಲೀಸ್ ಮಾತಾಡ್ತಾ ಇದ್ದೀವಿ ಅಂದರೆ ನಿಮ್ಮ ಸಮೀಪಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಹೋಗಿ ನಮ್ಮ ಪೊಲೀಸ್ ಅಧಿಕಾರಿಗೆ ತೋರಿಸಿ ಸರ್ ಈ ನಂಬರಿಂದ ನಮಗೆ ಈ ಥರ ಕಾಲ್ ಬರ್ತಾ ಇದೆ, ಇದು ನಿಜ ಇದೆ ಅಥವಾ ಸುಳ್ಳು ಇದೆ. 1930 ಒಂದು ನಂಬರ್ ಇದೆ. ಬೈ ಎನಿ ಚಾನ್ಸ್ ನೀವು ತಪ್ಪಾಗಿ ಎಲ್ಲಿ ದುಡ್ಡು ಕಟ್ಬಿಟ್ರೆ ಆನ್ಲೈನಲ್ಲಿ 1930ನಲ್ಲಿ ನೀವು ತಕ್ಷಣವೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೆ ಆ ದುಡ್ಡು ವಾಪಸ್ ನಿಮ್ಮ ಅಕೌಂಟಲ್ಲಿ ತರಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ಬಿಟ್ಟು cybercrime.gov.in ವೆಬ್ಸೈಟಲ್ಲಿ ನೀವು ದೂರು ಆನ್ಲೈನ್ನಲ್ಲಿ ಮುಖಾಂತರ ಕೂಡ ನೀಡಬಹುದು. ಬೆಳಗಾವಿ ನಗರ ವ್ಯಾಪ್ತಿನಲ್ಲಿ ನಮ್ಮದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಕಾರ್ಯರತ ಇದೆ. ಏನಾದರೂ ನಿಮಗೆ ಡೌಟ್ ಇದ್ದರೆ ಸೈಬರ್ ಕ್ರೈಮ್ ಬಗ್ಗೆ ದಯವಿಟ್ಟು ನಮ್ಮ ಅಧಿಕಾರಿಗಳು, ಸಿಬ್ಬಂದಿಗಳನ್ನು ಅಲ್ಲಿ ಭೇಟಿ ಮಾಡಿ. ನಮ್ಮವರು ಅಲ್ಲಿ 24/7/365 ನಿಮ್ಮ ಸೇವೆಯಲ್ಲಿ ಹಾಜರಿದ್ದಾರೆ. ಧನ್ಯವಾದಗಳು.